ಮೋದಿ 2.0 ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಹಲವು ಸಚಿವರಿಗೆ ಈ ಬಾರಿಯೂ ಮೋದಿ 3.0 ಕ್ಯಾಬಿನೆಟ್ನಲ್ಲೂ ಕೂಡ ಚಾನ್ಸ್ ಸಿಗ್ತಾ ಇದ್ದು ಹಿಂದಿನ ಸರ್ಕಾರದಲ್ಲಿನ ಪ್ರಮುಖ ಖಾತೆಗಳೇ ಈ ಬಾರಿಯೂ ಕೂಡ ಸಿಗುವ ಸಾಧ್ಯತೆ ಇದೆ. ಅಮಿತ್ ಶಾ ಕೂಡ ಈ ಬಾರಿ ಗೃಹ ಇಲಾಖೆ ಸಚಿವರಾಗುವಂತ ಚಾನ್ಸಸ್ ಇದೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿ ಮುಂದುವರಿಯುವ ಸಾಧ್ಯತೆಗಳಿದೆ. ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆ, ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವರಾಗಿ ಗಡ್ಕರಿ ಮುಂದುವರಿಯುವಂತಹ ಸಾಧ್ಯತೆ ಇದ್ದು ನಿರ್ಮಲಾ ಸೀತಾರಾಮನ್ಗೂ ಕೂಡ ಈ ಬಾರಿ ಪ್ರಮುಖ ಖಾತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೋದಿ 2.0 ಕ್ಯಾಬಿನೆಟ್ನಲ್ಲಿದ್ದಂತಹ ಪ್ರಮುಖ ಸಚಿವರುಗಳು ಈ ಬಾರಿಯೂ ಮತ್ತೊಮ್ಮೆ ಸಚಿವಗಿರಿಯನ್ನ ಅದೇ ಖಾತೆಗಳನ್ನ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗೃಹ ಇಲಾಖೆ ಸಚಿವರಾಗಿ ಅಮಿತ್ ಶಾ ಮತ್ತೆ ಈ ಬಾರಿಯೂ ಕೂಡ ಕಾರ್ಯನಿರ್ವಹಿಸುವ ಸಾಧ್ಯತೆಗಳಿದ್ದು ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿ, ಜೈಶಂಕರ್ ವಿದೇಶಾಂಗ ಸಚಿವರಾಗಿ, ಸಾರಿಗೆ ಸಚಿವರಾಗಿ ನಿತಿನ್ ಗಡ್ಕರಿ ಮುಂದುವರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಭಾವ್ಯ ಸಚಿವರ ಲಿಸ್ಟ್ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಅಶ್ವಿನಿ ವೈಷ್ಣವ್, ಜೈಶಂಕರ್, ಅನುರಾಗ್ ಠಾಕೂರ್, ಕಿರಣ್ ರಿಜಿಜು ಇವರೆಲ್ಲ ಸಚಿವಗಿರಿಯನ್ನ ಮತ್ತೊಮ್ಮೆ ಪಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಪ್ರಮುಖ ಖಾತೆಗಳನ್ನ ನಿಭಾಯಿಸಿದಂತಹ ಈ ಸಚಿವರುಗಳು ಹಿಂದಿನ ಸರ್ಕಾರದಲ್ಲಿ ನಿರ್ವಹಿಸಿದ ಖಾತೆಗಳೇ ಮೋದಿ 3.0 ಕ್ಯಾಬಿನೆಟ್ನಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋದಷ್ಟೇ ಅಲ್ಲ, ಅದೇ ಪ್ರಮುಖ ಖಾತೆಗಳೇ ಅವರಿಗೆ ಲಭಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ 46 ಸಂಸದರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಅದರಲ್ಲಿ 35 ಬಿಜೆಪಿ ನಾಯಕರು. ಮೋದಿ ಸಂಪುಟ ಸೇರುವ 35 ಬಿಜೆಪಿ ನಾಯಕರ ಲಿಸ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ದೀವಿ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಜೊತೆಗೆ ಬಿಜೆಪಿಯ 2 ಮಾಜಿ ಸಿಎಂಗಳು ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗಲಿರುವ ಪ್ರಮುಖರು. ಹಾಗೆ ಜೈಶಂಕರ್, ಪಿಯೂಷ್ ಗೋಯಲ್, ಹರ್ದೀಪ್ ಸಿಂಗ್ ಪುರಿ, ಮನ್ಸುಖ್ ಮಾಂಡವಿಯಾ, ಭೂಪೇಂದ್ರ ಯಾದವ್, ಜಿತೇಂದ್ರ ಸಿಂಗ್, ಕಿರಣ್ ರಿಜಿಜು, ಅಶ್ವಿನಿ ವೈಷ್ಣವ್, ಜಿತಿನ್ ಪ್ರಸಾದ್ ಕೂಡ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಎನ್ನುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸತತ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸಂಜೆ 7:15ಕ್ಕೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು ನರೇಂದ್ರ ಮೋದಿ ಜೊತೆ 46 ಸಂಸದರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದರಲ್ಲಿ 35 ಬಿಜೆಪಿಯ ನಾಯಕರುಗಳಿಗೆ ಅವಕಾಶ ಎನ್ನುವ ಮಾಹಿತಿ. ಜೊತೆಗೆ ರಾಜ್ಯವಾರು ಕೂಡ ಗಮನಿಸ್ತಾ ಇದ್ದೀವಿ. ಜೆಡಿಯುನ 12 ಸಂಸದರು, 16 ಟಿಡಿಪಿ, ಶಿವಸೇನೆಯ 7, ಎಲ್ಜೆಪಿಯ 7, ಜೆಡಿಎಸ್ನ 1, ಹೀಗೆ ಎನ್ಡಿಎ ಸದಸ್ಯರ ಬೆಂಬಲದೊಂದಿಗೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.